ಹಾಯ್ ಹಲೋ ನಮಸ್ಕಾರ ರೀ. ಡಾಬಾ ಸ್ಟೈಲ್ ಒಳಗೆ ಯಾವತ್ತರಿ ಈ ಚೆನ್ನಾಗಿ ಕಾಳು ಪಲ್ಯನ ಮಾಡ್ಕೊಂಡಿಲ್ಲ ಅಂದ್ರೆ ಒಂದು ಸಲ ಮಾಡ್ಕೊಂಡು ನೋಡ್ರಿ. ಭಾಳ ಅಂದ್ರೆ ಭಾಳ ಸಿಂಪಲ್ಲಾಗಿ ಮತ್ತು ಅಷ್ಟು ಟೇಸ್ಟಿಯಾಗಿ ಆಗ್ತೈತೆ ರೀ. ಬರೀ ಹಾಗಿದ್ರೆ ಈ ಚೆನ್ನಾಗಿ ಕಾಳು ಪಲ್ಯನ ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡೋಣ. ಈಗ ನೋಡ್ರಿ, ಇಲ್ಲೇ ಫಸ್ಟಿಗೆ ನಾನು 1 ಕಪ್ ಆಗೋಷ್ಟು ಚೆನ್ನಾಗಿ ಕಾಳು ತೊಗೊಂಡ್ರಿ. ಇದನ್ನೆಲ್ಲನೂ ಕ್ಲೀನ್ ಮಾಡಿಬಿಟ್ಟು ತೊಗೊಳ್ಬೇಕ್ರಿ. ಅಂದ್ರೆ ಸಣ್ಣ ಏನಾರೇ ಕಲ್ಲದು ಇರ್ತಾವ್ರಿ, ಅದನ್ನೆಲ್ಲನೂ ಕ್ಲೀನ್ ಮಾಡಿ ತೊಗೊಳ್ಬೇಕಾಗ್ತೈತಿ. ಇದನ್ನು ಬೇಯಿಸೋಕ್ಕಿಂತ ಮುಂಚೆ ಒಂದು 3 ರಿಂದ 4 ಸಲ ಸ್ವಚ್ಛಂಗೆ ತೊಳಿಬೇಕ್ರಿ. ಯಾಕಂದ್ರೆ ಧೂಳದು ಇರ್ತೈತಿ. ಪೂರ್ತಿಯಾಗಿ ಈ ರೀತಿ ಅದನ್ನು ಕೈಯಿಂದ ಚೆಂದಂಗೆ ಈ ರೀತಿ ನೋಡ್ರಿ, ಈಗ ಕಿವುಚ್ಬಿಟ್ಟು ತೊಳೆಯತ್ತಲ್ರಿ, ಈ ರೀತಿ ಇದನ್ನು ತೊಳಿಬೇಕಾಗ್ತೈತಿ ಒಂದು 3 ರಿಂದ 4 ಸಲ. ಈಗ ಇದನ್ನೆಲ್ಲನೂ ತೊಳೆದೇನ್ರಿ. ಇದನ್ನೀಗ ಕುದಿಯೋಕೆ ಇಡಬೇಕಾಗ್ತೈತಿ. ನಾನಿಲ್ಲೇ ಪಾತ್ರೆ ಒಳಗೆ ಕುದಿಸ್ಕೊಳತ್ತೀನಿ. ನೀವು ಬೇಕಿದ್ರೆ ಕುಕ್ಕರ್ ಒಳಗೆ ಕುದಿಸ್ಕೋಬೋದ್ರಿ 1 ವಿಷಲ್. ಈಗ ಇದು ನೀರು ಕಾಯಕ್ಕಿಟ್ಟೇನಿ. ನೀರು ಸ್ವಲ್ಪ ಕಾದ್ಮೇಲೆ ಇದಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳತ್ತೀನಿ ರೀ. ಈಗ ಚೆನ್ನಾಗಿ ಕಾಳೆಲ್ಲನೂ ಹಾಕ್ಕೊಳತ್ತೀನಿ ರೀ. ಇದು ಆಲ್ಮೋಸ್ಟ್ ಒಂದು 20 ರಿಂದ 25 ನಿಮಿಷದೊಳಗೆ ಆರಾಮ್ಸೆ ಕುದೀತೈತೆ ರೀ. ಈಗ ನೋಡಿರಿ, ಪೂರ್ತಿಯಾಗಿ ಕುದಿ ಬಂದೈತಿ. ಗ್ಯಾಸ್ನ ಲೋ ಫ್ಲೇಮ್ ಒಳಗೆ ಇಟ್ಬಿಟ್ಟು ಕುದಿಸ್ಕೊಳ್ಬೇಕಾಗ್ತೈತೆ ರೀ. ಇದನ್ನ ಒಂದು ಮುಚ್ಚಳ ಮುಚ್ಚಿಬಿಟ್ಟು ನಾನು ಈ ಕಡೆ ಕುದಿಯಾಕಿಟ್ಟೇನಿ. ಈಗ ನೋಡಿರಿ, ಆಲ್ಮೋಸ್ಟ್ ಒಂದು 20 ರಿಂದ 25 ನಿಮಿಷ ಬರೋಬ್ಬರಿ ಟೈಮ್ ಆಗೈತಿ. ಅಷ್ಟರೊಳಗೆ ಕಾಳೆಲ್ಲ ಪೂರ್ತಿಯಾಗಿ ಚೆಂದಂಗೆ ಕುದ್ದಾವ್ರಿ. ಪೂರ್ತಿಯಾಗಿ ಸ್ಮ್ಯಾಶ್ ಆಗಬಾರ್ದ್ರಿ. ಈ ರೀತಿ ಕಾಳು ನಮ್ಗೆ ಕಾಣ್ತಿರ್ಬೇಕು ರೀ. ಯಾಕಂದ್ರೆ ಆಮೇಲೆ ಸ್ವಲ್ಪ ನಾವು ಇದನ್ನ ಕುದಿಸ್ಕೊಳ್ತೀವಿ. ಕೈಯಿಂದ ಈ ರೀತಿ ಮುಟ್ಟಿ ನೋಡಿರಿ, ಈ ರೀತಿ ಕಾಳು ಕುದ್ರೆ ಸಾಕು ನೋಡಿರಿ. ಈಗ ಇದು ರೆಡಿ ಆಗೈತಿ. ಈಗ ಇದನ್ನು ಒಗ್ಗರಣೆ ಮಾಡ್ಕೊಳತ್ತಂರಿ. ಇಲ್ಲೇ ಒಂದು ಸ್ಟೀಲ್ ಕಡಾಯಿ ಇಟ್ಕೊಂಡೀನಿ. ಇದ್ರೊಳಗೆ ಒಂದು 5 ರಿಂದ 6 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳತ್ತಂರಿ. ಎಣ್ಣೆ ಸ್ವಲ್ಪ ಕಾದ್ಮೇಲೆ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ಕೊಳತ್ತಂರಿ. 1 ಹಸಿಮೆಣ್ಸಿಕಾಯಿ ಮತ್ತು 1 ಕೆಂಪು ಮೆಣ್ಸಿಕಾಯಿ ತೊಗೊಂಡ್ರಿ. ಹಂಗನ ಇಲ್ಲಿ 2 ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿ ತೊಗೊಂಡ್ರಿ. ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕೀನಿ. ಇದಕ್ಕೆ ಉಳ್ಳಾಗಡ್ಡಿ ಎಷ್ಟು ಹಾಕಿದ್ರೂ ಟೇಸ್ಟ್ ಮಸ್ತ್ ಬರ್ತೈತೆ ರೀ. ಈಗ ನೋಡ್ರಿ, ಇಲ್ಲಿ 2 ಉಳ್ಳಾಗಡ್ಡಿನ ತೊಗೊಂಡಾನೆ. ಹಂಗೆ ಒಂದು 7 ರಿಂದ 8 ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕ್ಕೊಳತ್ತಂರಿ. ಬರೀ ಬೆಳ್ಳುಳ್ಳಿ ಅಷ್ಟೇ ಐತ್ರಿ, ಶುಂಠಿ ಇಲ್ಲ. ಈಗ ಇದನ್ನು ಪೂರ್ತಿ ಗೋಲ್ಡನ್ ಕಲರ್ ಆಗೋವರೆಗೆ ಉಳ್ಳಾಗಡ್ಡಿ ಎಲ್ಲ ಚಲೋ ತಂಗ ಫ್ರೈ ಮಾಡ್ಕೊಳ್ಬೇಕ್ರಿ. ರೋಡ್ ಸೈಡ್ ದಾಬಾದೊಳಗೆ ಇದನ್ನು ಜಾಸ್ತಿ ಅಕ್ಕ ಮೊಸರು ಅಥವಾ ಚೆನ್ನಾಗಿ ಕಾಳು ಪಲ್ಯನ ಮಾಡ್ತಾರೆ. ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿರ್ತೈತೆ ರೀ. ಒಂದು ಸಲ ನೀವು ಟ್ರೈ ಮಾಡಿ ನೋಡಿರಿ ತಿಂದು. ಈಗ ಇದಕ್ಕೆ ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಅರ್ಶಿಣ ಪುಡಿ ಹಾಕ್ಕೊಳತ್ತೀನಿ. ಹಾಗೆ 1 ಟೀ ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಳತ್ತೀನಿ. ಪಟ್ ಅಂತ ಹೇಳಿದ್ನ ಒಂದು ಸಲ ಮಿಕ್ಸ್ ಮಾಡ್ಕೊಳತ್ತೀನಿ ರೀ. ಯಾಕಂದ್ರೆ ಖಾರದ ಪುಡಿ ಸೀದೋಗಬಾರ್ದು. ಹಂಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಮತ್ತು ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕ್ಕೊಳತ್ತೀನಿ ರೀ. ಈಗ ಇದನ್ನು ಒಂದು ಸಲ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾವು ಕುದಿಸಿರುವಂಥ ಕಾಳನ್ನ ಸೇರಿಸ್ಕೊಳ್ಬೇಕಾಗ್ತೈತಿ. ಇದು ನಾನು ನೀರು ಸಮೇತ ಸೇರಿಸ್ಕೊಳತ್ತೀನಿ ರೀ. ಯಾರೆಲ್ಲ ಚಾನಲ್ನ ಹೊಸದಾಗಿ ನೋಡತ್ತೀರಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ವಿಡಿಯೋ ಇಷ್ಟ ಆಯ್ತಂದ್ರೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿರಿ. ಆದಷ್ಟು ಎಲ್ಲ ವಿಡಿಯೋಗಳನ್ನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆನೂ ಶೇರ್ ಮಾಡಿಕೊಡ್ರಿ. ಈ ಮುಖಾಂತರ ಇನ್ನೂ ಹೆಚ್ಚಾಗಿ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ. ಈಗ ನೋಡಿರಿ, ಇದನ್ನೆಲ್ಲನೂ ಕಾಳು ಹಾಕಿದ್ಮೇಲೆ ಚಲೋ ತಂಗ ಒಂದು ಸಲ ಮಿಕ್ಸ್ ಮಾಡ್ಕೊಂಡನಿ. ಈಗ ಇದು ಪೂರ್ತಿಯಾಗಿ ಕುದಿ ಬರ್ಬೇಕ್ರಿ. ಸ್ವಲ್ಪ ಉಪ್ಪು ಕಡಿಮೆ ಅನಿಸಿತ್ತು, ಉಪ್ಪನ್ನ ಸೇರಿಸ್ಕೊಳತ್ತೀನಿ. ನೀವು ಒಂದು ಸಲ ಉಪ್ಪು ಮತ್ತು ಖಾರನ ಟೇಸ್ಟ್ ಮಾಡಿಕೊಡ್ರಿ. ಈಗ ಇದು ಕುದಿ ಬಂದಮೇಲೆ ಗ್ಯಾಸ್ನ ಲೋ ಫ್ಲೇಮ್ ಒಳಗೆ ಇಟ್ಬಿಟ್ಟು ಇನ್ನೂ ಒಂದು 2 ರಿಂದ 3 ನಿಮಿಷ ಇದನ್ನ ಕುದಿಸ್ಕೊಳ್ಬೇಕಾಗ್ತೈತೆ ರೀ. ಈಗ ನೋಡಿರಿ, ಇದು ಪೂರ್ತಿಯಾಗಿ ಚೆಂದಂಗೆ ಎಲ್ಲನೂ ಕಾಳು ಬೆಂದೈತಿ. ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿದ್ರೆ ಡಾಬಾ ಸ್ಟೈಲ್ ಒಳಗೆ ಮಾಡುವಂಥ ಚೆನ್ನಾಗಿ ಕಾಳು ಪಲ್ಯ ರೆಡಿ ಆಗ್ತೈತೆ ರೀ. ಭಾಳ ಅಂದ್ರೆ ಭಾಳ ಸಿಂಪಲ್ಲಾಗಿ ಟೇಸ್ಟಿಯಾಗಿ ರೆಡಿ ಆಗ್ತೈತಿ. ಈ ಚೆನ್ನಾಗಿ ಕಾಳು ಪಲ್ಯ ಬಿಸಿ ಅನ್ನಕ್ಕೆ, ಜೋಳದ ರೊಟ್ಟಿಗೆ, ಚಪಾತಿಗೆ ಭಾಳ ಸೂಪರಾಗಿರ್ತೈತೆ ರೀ. ಇದು ರೆಸ್ಟೋರೆಂಟ್ ಒಳಗೆ, ದಾಬಾ ಒಳಗೆ ತಂದೂರಿ ರೋಟಿ ಜೊತೆ, ನಾನ್ ಜೊತೆ ಭಾಳ ಅಂದ್ರೆ ಭಾಳ ಸೂಪರಾಗಿರ್ತೈತೆ ರೀ. ಅದ್ರ ಜೊತೆ ಜಾಸ್ತಿ ಇದನ್ನು ಟೇಸ್ಟ್ ಮಾಡ್ತಾರೆ. ಈ ರೀತಿಯಾಗಿ ನೀವು ಒಂದು ಸಲ ಇದನ್ನು ಮಾಡ್ಕೊಂಡು ನೋಡಿರಿ. ಚೆನ್ನಾಗಿ ಕಾಳು ಪಲ್ಯನ ಭಾಳ ಅಂದ್ರೆ ಭಾಳ ಸಿಂಪಲ್ಲಾಗೈತಿ ಮತ್ತು ಅಷ್ಟನ್ನು ಟೇಸ್ಟಿಯಾಗಿರ್ತೈತಿ. ಎಲ್ಲರೂ ಒಂದು ಸಲ ಇದನ್ನು ತಿಂದರೆ ಸಾಕ್ರಿ ಮತ್ತು ಮಾಡಂತಾರೆ. ಅಷ್ಟು ಟೇಸ್ಟಿಯಾಗಿರ್ತೈತೆ ರೀ. ನಿಮಗೂ ಈ ವಿಡಿಯೋ ಇಷ್ಟ ಆಗೈತೆ ಅಂತ ತಿಳ್ಕೊತೀನಿ. ಮತ್ತು ಸಿಗ್ತೀನಿ ಅಂತ ನೆಕ್ಸ್ಟ್ ವಿಡಿಯೋ ಒಳಗೆ. ಅಲ್ಲಿವರೆಗೂ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.